ನೆರೆಯ ತಮಿಳುನಾಡಿನ ಅರಣ್ಯ ಪ್ರದೇಶದಿಂದ ಕರ್ನಾಟಕ ಅರಣ್ಯ ಪ್ರದೇಶದ ಕಡೆಗೆ ಹೆಬ್ಬುಲಿಯೊಂದು ಆಗಮಿಸಿದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಧಾಮ ಅರಣ್ಯ ಪ್ರದೇಶದ ಜಲ್ಲಿಪಾಳ್ಯ ಹೊರವಲಯದ ಮಾಕ್ಕಾನಪಾಳ್ಯ ಹತ್ತಿರ ರಸ್ತೆ ದಾಟುತ್ತಿರುವ ಹುಲಿ ತಮಿಳುನಾಡಿನಿಂದ ಹೋಗ್ಯಂ ಕಡೆಗೆ ಬರುತ್ತಿರುವ ದೃಶ್ಯವನ್ನ ವಾಹನ ಸವಾರ ವೆಂಕಟೇಶ್ ಎಂಬುವವರು ಸ್ವಂತ ಗ್ರಾಮಕ್ಕೆ ತೆರಳುತ್ತಿರುವಾಗ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಕಳೆದ ತಿಂಗಳು ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಹೋಗ್ಯಂ ವಲಯದಲ್ಲಿ 5 ಹುಲಿಗಳು ಸಾವನ್ನಪ್ಪಿದ ಬೆನ್ನ ಹಿಂದೆಗೆ ಇದೀಗ ತಮಿಳುನಾಡಿನ ಹೆಬ್ಬುಲಿಯೊಂದು ಕರ್ನಾಟಕದತ್ತ ಹೆಜ್ಜೆ ಹಾಕುತ್ತಿರುವುದು ಗಮನಾರ್ಹವಾಗಿದೆ. ಇನ್ನೊಂದು ಇರ್ಕೋ ಅದು ಕಡಮನೆ. ನೆರೆಯ ತಮಿಳುನಾಡಿನ ಅರಣ್ಯ ಪ್ರದೇಶದಿಂದ ಕರ್ನಾಟಕ ಅರಣ್ಯ ಪ್ರದೇಶದ ಕಡೆಗೆ ಹೆಬ್ಬುಲಿಯೊಂದು ಆಗಮಿಸಿದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಧಾಮ ಅರಣ್ಯ ಪ್ರದೇಶದ ಜಲ್ಲಿಪಾಳ್ಯ ಹೊರವಲಯದ ಮಾಕ್ಕಾನಪಾಳ್ಯ ಹತ್ತಿರ ರಸ್ತೆ ದಾಟುತ್ತಿರುವ ಹುಲಿ ತಮಿಳುನಾಡಿನಿಂದ ಹೋಗ್ಯಂ ಕಡೆಗೆ ಬರುತ್ತಿರುವ ದೃಶ್ಯವನ್ನ ವಾಹನ ಸವಾರ ವೆಂಕಟೇಶ್ ಎಂಬುವವರು ಸ್ವಂತ ಗ್ರಾಮಕ್ಕೆ ತೆರಳುತ್ತಿರುವಾಗ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಕಳೆದ ತಿಂಗಳು ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಹೋಗ್ಯಂ ವಲಯದಲ್ಲಿ 5 ಹುಲಿಗಳು ಸಾವನ್ನಪ್ಪಿದ ಬೆನ್ನ ಹಿಂದೆಗೆ ಇದೀಗ ತಮಿಳುನಾಡಿನ ಹೆಬ್ಬುಲಿಯೊಂದು ಕರ್ನಾಟಕದತ್ತ ಹೆಜ್ಜೆ ಹಾಕುತ್ತಿರುವುದು ಗಮನಾರ್ಹವಾಗಿದೆ. ಇನ್ನೊಂದು ಇರ್ಕೋ ಅದು ಕಡಮನೆ. ನೆರೆಯ ತಮಿಳುನಾಡಿನ ಅರಣ್ಯ ಪ್ರದೇಶದಿಂದ ಕರ್ನಾಟಕ ಅರಣ್ಯ ಪ್ರದೇಶದ ಕಡೆಗೆ ಹೆಬ್ಬುಲಿಯೊಂದು ಆಗಮಿಸಿದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಧಾಮ ಅರಣ್ಯ ಪ್ರದೇಶದ ಜಲ್ಲಿಪಾಳ್ಯ ಹೊರವಲಯದ ಮಾಕ್ಕಾನಪಾಳ್ಯ ಹತ್ತಿರ ರಸ್ತೆ ದಾಟುತ್ತಿರುವ ಹುಲಿ ತಮಿಳುನಾಡಿನಿಂದ ಹೋಗ್ಯಂ ಕಡೆಗೆ ಬರುತ್ತಿರುವ ದೃಶ್ಯವನ್ನ ವಾಹನ ಸವಾರ ವೆಂಕಟೇಶ್ ಎಂಬುವವರು ಸ್ವಂತ ಗ್ರಾಮಕ್ಕೆ ತೆರಳುತ್ತಿರುವಾಗ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಕಳೆದ ತಿಂಗಳು ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಹೋಗ್ಯಂ ವಲಯದಲ್ಲಿ 5 ಹುಲಿಗಳು ಸಾವನ್ನಪ್ಪಿದ ಬೆನ್ನ ಹಿಂದೆಗೆ ಇದೀಗ ತಮಿಳುನಾಡಿನ ಹೆಬ್ಬುಲಿಯೊಂದು ಕರ್ನಾಟಕದತ್ತ ಹೆಜ್ಜೆ ಹಾಕುತ್ತಿರುವುದು ಗಮನಾರ್ಹವಾಗಿದೆ. ಇನ್ನೊಂದು ಇರ್ಕೋ ಅದು ಕಡಮನೆ.